ಒಂದು ಸಾಹಿತ್ಯ ಪರಿಷತ್ತು ಮಾಡತಕ್ಕಂಥ ಒಂದು ಸಾಂಸ್ಕೃತಿಕ ಸಂವೇದನಾಶೀಲ ಮನಸ್ಸುಗಳಿಗೆ ಮಾತ್ರ ಅರ್ಥ ಆಗ್ತವೆ. ಬರೀ ಕನ್ನಡದ ಮನಸ್ಸುಗಳು ಅಂತ ಹೇಳ್ತೀವಿ ನಾವು, ಆದರೆ ಅದು ಸ್ಟೇಲ್ ಆಗಿ ಹೋಗ್ಬಿಟ್ಟಿದೆ, ಅದು ಸಂವೇದನೆಗಳನ್ನು ಕಳ್ಕೊಂಡಿದೆ. ಆದರೆ ನಮ್ಮ ತೇಗಲ್ ತಿಪ್ಪಿಯವರು ಸಂವೇದನೆಗಳನ್ನು ಉಳಿಸ್ಕೊಂಡು 10 ಹಲವು ಅಪರೂಪದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆಯೂ ಆಗಿದ್ದಾವೆ, ಆದರೆ ತತ್ವಪದ ಸಾಹಿತ್ಯ ಸಮ್ಮೇಳನ ಆಗಿಲ್ಲ. ಇಲ್ಲಿ ಇದೀಗ ನಾನು ಜಸ್ಟ್ ಹೇಳಿದರು, ದಾಸ ಸಾಹಿತ್ಯ ಸಮ್ಮೇಳನ ಆಗಿದೆ, ಇನ್ನೊಂದು ಸಮ್ಮೇಳನ ಆಗಿದ್ದಾವೆ. ಆದರೆ ತತ್ವಪದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಮೊಟ್ಟ ಮೊದಲ ಸಮ್ಮೇಳನ. ಇದಕ್ಕೆ ಪೂರಕವಾಗಿ ಇನ್ನೊಂದು ನಾನು ಮಾತು ಹೇಳಬೇಕು. ಮತ್ತೊಬ್ಬ ನನ್ನ ಮಿತ್ರ ಹೀಗೆ ಕಳೆದ ವರ್ಷ 2023 ನವೆಂಬರ್ 25 ಅಂತ ಕಾಣಿಸುತ್ತೆ, ಮೋಸ್ಟ್ಲಿ ನವೆಂಬರ್ 25ರಂದು ಜೇವರ್ಗಿಯಲ್ಲಿ ಇನ್ನೂ ಅದ್ದೂರಿಯಾಗಿರ್ತಕ್ಕಂಥ ಒಂದು ಕನ್ನಡ ತತ್ವಪದ ಸಾಹಿತ್ಯ ಸಮ್ಮೇಳನ ಮಾಡಿದರು. ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಅವರು ನನಗೆ ಕಲ್ಪಿಸಿಕೊಟ್ಟಿದ್ದರು. ನಾನು ಇದು ಜಿಲ್ಲಾ ಮಟ್ಟದಲ್ಲಿ ಆದರೆ ಭಾಳ ಚೆನ್ನಾಗಿರ್ತದ್ರಿ ಅಂತ ಹೇಳಿದೆ. ಬಟ್ ನಾನೇನು ಅವ್ರ ಜೊತೆಗೆ ಮಾತಾಡಿರಲಿಲ್ಲ. ಜಿಲ್ಲಾ ಮಟ್ಟದಲ್ಲಿ ಮಾಡೋ ಮೂಲಕ ಅವರು ಒಂದು ಗಟ್ಟಿಯಾಗಿರ್ತಕ್ಕಂಥ ರಹದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಯಾರು? ನಮ್ಮ ತೇಗಲ್ ತಿಪ್ಪಿಯವರು. ಪ್ರಾಯಶಃ ಬೆಂಗಳೂರಿನ ಅವ್ರು ಬರಬೇಕಾಗಿತ್ತು ಅಧ್ಯಕ್ಷರು, ಪಾಪ ಕಾರ್ಯನಿಮಿತ್ತ ಬಂದಿರಲಿಕ್ಕಿಲ್ಲ. ವೈಯಕ್ತಿಕವಾಗಿರ್ತಕ್ಕಂಥ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ತುಂಬ ಇದ್ದಾವೆ ಇವ್ರ ಜೊತೆಗೆಲ್ಲ, ಯಾರು ನಮ್ಮ ಇವ್ರ ಜೊತೆಗೆ. ನಾನು ಅದನ್ನೆಲ್ಲ ಹೇಳಕ್ಕೆ ಹೋಗಲಿಲ್ಲ. ಇದು ಅವರು ಕೂಡ ಅನುಕರಣೆ ಮಾಡಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿ ಆಗಬೇಕು, ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕನ್ನಡ ತತ್ವಪದ ಸಾಹಿತ್ಯ ಸಮ್ಮೇಳನ ಆಗಬೇಕು, ತತ್ವಪದಗಳ ಸಮ್ಮೇಳನ ಆಗಬೇಕು. ರಾಜ್ಯ ಮಟ್ಟದಲ್ಲಿ ಅಖಿಲ ಭಾರತ ಮಟ್ಟದ ಹೇಗೆ ತತ್ವಪದ ಸಮ್ಮೇಳನ ಆಗ್ತದಲ್ಲ ಹಂಗಾಗಬೇಕು. ನೀವು ಸಂಖ್ಯೆಯಲ್ಲಿ ಕಮ್ಮಿ ಇರಬಹುದು, ಆದರೆ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ನೀವು ತತ್ವಪದ ಅಭಿಮಾನಿಗಳಿದ್ದೀರಿ. ಕಡಕೋಳದಿಂದ ಬಂದಿದ್ದಾರೆ, ಕಡಕೋಳದಿಂದ ಬರಲೇಬೇಕು, ಬಂದಿದ್ದಾರೆ, ಅಪ್ಪವರಾಗಿದ್ದಾರೆ, ಮತ್ತು ಮಡಿವಾಳಪ್ಪನೇನಲ್ಲ ಅಂತ ತಿಳ್ಕೊಂಬಿಟ್ಟು. ಅದರ ಸುತ್ತಮುತ್ತಲಿರ್ತಕ್ಕಂಥ ಯತ್ನಾಳು, ಜಂಬೇರಾಳು, ಮಾಣಸುಣಿಗಿ, ಹಂಚಿನಾಳು, ಯಡ್ರಾಮಿ ಇವೆಲ್ಲವೂ ಅಲ್ಲದೆ ಮುಡುಬುಳದಿಂದ ಅನೇಕ ಜನ ಬಂದಿದ್ದಾರೆ. ನಾನು ಇಂಥ ಊರು ಹೆಸರು ಹೇಳಿಲ್ಲಪ್ಪ, ನಮ್ಮ ಹೆಸರು ಬಿಟ್ಟರೆ ಅಂತ ಯಾರು ತಪ್ಪು ತಿಳ್ಕೊಬೇಕಾಗಿಲ್ಲ. ಆ ಇನ್ವಿಟೇಷನ್ಗೆ ಎಲ್ಲರ ಹೆಸರು ಹಾಕೋಕ್ಕಾಗೋದಿಲ್ಲ. ಕಡ್ಕೊಡೋದೆಲ್ಲ ಒಂದಿಬ್ಬರು ಹೆಸರು ಹಾಕ್ಕೊಂಡಿರ್ತಾರೆ, ಹೊರತಾಗಿ ಎಲ್ಲರೂ ಹೆಸರು ಹಾಕೋಕ್ಕಾಗೋದಿಲ್ಲ. ಆದರೆ ಅವರೆಲ್ಲರೂ ನಮ್ಮವರೇ. ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸು ಹೊಂದಿರಬೇಕು. ಹೆಸರಿಲ್ದೇರು ಅನೇರಕ್ಕೆ ಬಂದಿದ್ದೀರಿ. ಮಡಿವಾಳಪ್ಪ ಹೇಳ್ತಾರೆ, ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸು ಒಂದಾಗಿರಬೇಕು ಅಂತ ಹೇಳ್ತಾರೆ. ಹಾಗೆ ಒಂದಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಈ ಸಮ್ಮೇಳನಕ್ಕೆ ನೀವು ಕಮ್ಮಿ ಸಂಖ್ಯೆಯಲ್ಲಿ ಬಂದರೂ ಕೂಡ, ಆದರೆ ಈ ಸಂಖ್ಯೆಯ ಬಾಹುಳ್ಯ ಅನ್ನೋದಿದೆಯಲ್ಲ, ಅದು ಕ್ವಾಲಿಟೇಟಿವ್ಲಿ ಅಂದರೆ ಗುಣಾತ್ಮಕ ಸಂಖ್ಯೆ ಇದೆ ಅಂತ ನಾನು ಭಾವಿಸ್ಕೊತೀನಿ. ನಾನು ಅನೇಕ ಸಾಹಿತ್ಯ ಸಮ್ಮೇಳನಗಳನ್ನು ನೋಡಿದ್ದೀನಿ ಬೇರೆ ಬೇರೆ ಸಂದರ್ಭದಲ್ಲಿ, ಆದರೆ ಇಲ್ಲಿ ಬಂದಿರತಕ್ಕಂಥವ್ರು ಯಾರೂ ಎದ್ದು ಹೋಗೋದಿಲ್ಲ. ಆ ಕಾರಣಕ್ಕಾಗಿ ಈ ಒಂದು ಸಮ್ಮೇಳನಕ್ಕೆ ಒಂದು ಪ್ರಸ್ತುತವಾಗಿ ಅದಕ್ಕೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಗುಣಾತ್ಮಕವಾಗಿರ್ತಕ್ಕ ಅಂಶಗಳಿದೆ ಅಂತ ಹೇಳೋದ್ರ ಮೂಲಕ ನನ್ನ ಮಾತುಗಳನ್ನು ಆರಂಭ ಮಾಡ್ತೇನೆ. ಇದುವರೆಗೆ ಮಾತಾಡಿದ್ದು ಏನಂತ ನೀವು ಕೇಳಬಹುದು. ಇವು ಕೂಡ ಮಾತುಗಳೇ, ನಿಜವಾದ ಮಾತುಗಳು ಇವು. ಮುಂದಾಡುವು ನಿಜವಾದ ಮಾತುಗಳು ಅಲ್ಲಂತ ಅಲ್ಲ. ತತ್ವಪದಗಳಂತೂ ಅಂದರೆ ಏನು? ನಾನೇನು ದೊಡ್ಡ ವಿದ್ವಾಂಸ ಅಲ್ಲ, ನಾನು ನಿಮ್ಮ ಹಾಗೆ ಮ್ಯಾಟ್ರಿಕ್ ಓದಿರ್ತಕ್ಕಂಥ ಮನುಷ್ಯ. ಆದರೆ ತತ್ವಪದಗಳಲ್ಲಿ ಕಡಕೋಳದ ನೆಲದಲ್ಲಿ ಹುಟ್ಟಿದವನಾಗಿರುತ್ತೆ ನಾನೊಬ್ಬನೇ ಅಲ್ರಿ. ನಮ್ಮೂರಾಗ ಪ್ರತಿಯೊಬ್ಬರು ತತ್ವಪದಗಳನ್ನು ಹಾಡ್ತಾರೆ. ದೇಶೀಯ ದರುವುಗಳಲ್ಲಿ ಹಾಡ್ತಾರೆ, ದೇಶೀಯ ಮಟ್ಟುಗಳಲ್ಲಿ ಹಾಡ್ತಾರೆ. ಅದಕ್ಕೊಂದು ದೊಡ್ಡ ಪರಂಪರೆ ಏನಿದೆ ಕಡಕೋಳಕ್ಕೆ. ಕಡಕೋಳದ ಪರಂಪರೆಗೆ ತನ್ನದೇ ಆಗಿರ್ತಕ್ಕಂಥ ಸಾಂಸ್ಕೃತಿಕ ಮಹತ್ವ ಇದೆ. ಹಾಗಾಗಿ ಕಡಕೋಳದ ಹೆಸರನ್ನು ಸಾಹಿತ್ಯ ಲೋಕದಲ್ಲಿ ಮಡಿವಾಳಪ್ಪನಿಂದ ದೆಸೆಯಿಂದಾಗಿ ಅಮರಾಕ್ಷರಗಳಲ್ಲಿ ಬರೆದಿರಬೇಕು, ಅಮರಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥದ್ದು. ಹಾಗಾಗಿ ಈ ತತ್ವಪದಗಳು ಅಂತಂದರೆ ಸರಳವಾಗಿ ಸಹಜವಾಗಿ ಹೇಳಿಬಿಡ್ತೀನಿ, ನಮ್ಮೆಲ್ಲರಿಗೆ ಅರ್ಥ ಆಗುವ ಹಾಗೆ. ನೀವು ಊರು ಹೊರಗೆ ಇರ್ತಕ್ಕಂಥ ಎಲ್ಲ ಊರುಗಳಲ್ಲಿ ಹೊರಮಠಗಳಂತಿರ್ತಿದ್ವು. ಕಡಕೋಳದಲ್ಲೂ ಕೂಡ ಹೊರಗೆ ಇದೆ ನಮ್ಮೂರಲ್ಲಿ ಮಡಿವಾಳಪ್ಪನ ಮಠ. ಹಾಗೆ ಗುಂಪುಗಳಿರ್ತವೆ, ಕೊಂಪಿಗಳಿರ್ತವೆ, ಆಮೇಲೆ ಸಾಧು ಸನ್ಯಾಸಿಗಳು ಯಾರೋ ಬಂದಿರ್ತಾರೆ. ಅವರು ಏಕದಾರಿ ಹಿಡ್ಕೊಂಡು ಕೆಲವೊಂದು ಸಲ ಗವಿ ಇದ್ದ ಕಡೆಗೆ ಧ್ವನಿ ಅಂತ ಹಾಕ್ತಾರೆ. ಧ್ವನಿ ಅಂದರೆ ನಿಮ್ಗೆ ಅರ್ಥ ಆಗ್ತದೆ. ನಾನು ಬೆಂಗಳೂರು ಕಡೆ ಹೋಗಿ ಜವರಾಯನಿಗೆ ತಂಬೂರಿ ಜವರಾಯನಿಗಾಗಲಿ ತಂಬೂರಿ ರಾಮಯ್ಯನಿಗೆ ಹೇಳ್ಬಿಟ್ರೆ ಏನು ಸ್ವಾಮಿ ಅದು ಅಂತ ಕೇಳ್ಬಿಡ್ತಾರೆ ಅವರು. ಈಗಲೂ ಕೂಡ ಇದನ್ನು ಮಾಡ್ತಾರೆ, ಏಕದಾರಿ ಮಾಡ್ತಾರೆ, ಅವರು ತಂಬೂರಿ ಅಂತಾರಲ್ಲಿ. ಪ್ರತಿ ವರ್ಷಕ್ಕೆ ನಮ್ಮ ಇವನು ಏಕದಾರಿ ರಾಮಯ್ಯ 200ರಿಂದ 250 ತಂಬೂರಿಗಳನ್ನು ಮಾಡಿ ಮಾರಾಟ ಮಾಡ್ತಾನೆ. ಅದರದ್ದೊಂದು ಜಾತ್ರೆ ಮಾಡ್ತಾನೆ ಅವನು, ಏಕದಾರಿ ಜಾತ್ರೆ ಅಂತ ಮಾಡ್ತಾನೆ ರಾಮಯ್ಯ ಅಂಥೇಳಿ. ಅಲ್ಲಿ ಕುಂಬಳಗೂಡ ಹತ್ರ ಒಂದು ಹಳ್ಳಿ ಇದೆ. ಈ ತತ್ವಪದಗಳನ್ನೋದಿದೆಯಲ್ಲ, ಬಹುಪಾಲು ನಮ್ಮ ಗ್ರಾಮೀಣ ಜನಗಳಲ್ಲಿ ಅನಕ್ಷರಸ್ಥರು ಹಾಡ್ತಕ್ಕಂಥ ಅವು ಅಕ್ಷರ ಮಂತ್ರಗಳು, ಸಾಕ್ಷರ ಮಂತ್ರಗಳು. ಅದನ್ನು ಧ್ವನಿ ಸಮೇತವಾಗಿ ಹಾಡುವುದರ ಮೂಲಕ ಅವುಗಳನ್ನು ಆಲಿಸಬೇಕು. ತತ್ವಗಳನ್ನು ಓದಿದರೆ ಅರ್ಥ ಆಗೋದಿಲ್ಲ ಅವು.
ಹಾಡುವ ಮೂಲಕ ಹಾಕಬೇಕು. ಎಷ್ಟೋ ಸಲ ನಾವು ಏಕ್ತಾರಿ ಇಲ್ದೇನೆ ದಮಡಿ ಇತ್ತೀಚಿನ ಬದಲಾವಣೆಗಳಿದ್ದವು, ಗಾಯನ ಪರಂಪರೆ ಬದಲಾವಣೆ ಆಗಿದ್ರು. ಆ ಕಾರಣಕ್ಕಾಗಿ ಅದರ ಮೂಲ ಮಟ್ಟುಗಳು ಮೂಲ ಸಂವೇದನೆಗಳು ಇದಾವಲ್ಲ ಅವು ನಮಗೆ ಕಣ್ಮರೆ ಆಗ್ತವೆ. ನೆಕ್ಸ್ಟ್ ಜನ್ರೇಷನ್ ನಾವು ಹೇಳ್ಕೊಡ್ಬೇಕಂತಂದರೆ ಅದನ್ನು ಮಠಗಳು ಉಳಿಸ್ತಾ ಇದ್ದಾವೆ. ಆ ಕೆಲಸವನ್ನು ಇವತ್ತೇನು ಅಧ್ಯಕ್ಷರಾಗಿದ್ದಾರೆ ಕಡಕೋಳ ಶ್ರೀಮಠದ ಶ್ರೀಗಳು ಮಾಡ್ತಾ ಇದ್ದಾರೆ. ನಮಗೆ ಅವರೇನು ಸಾಹಿತಿಗಳಲ್ಲ. ಭಾಳಷ್ಟು ಮಂದಿ ನಾನು ಗೆಳೆಯರು ಇದು ಹಾಕ್ಕೊಂಡ್ಬಿಟ್ರು. ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ, ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ PhD ಮಾಡಿರ್ತಕ್ಕಂಥವ್ರು, MPhil ಮಾಡಿರ್ತಕ್ಕಂಥವ್ರು, ಇದೊಂದು ಕಡಕೋಳದ ಮಡಿವಾಳಪ್ಪನ ಜಾತ್ರೆ ಇದು ಅಂತ ಹೇಳ್ಕೊಂಡು ಈ ಭಾಳ ಸೋಕಾಲ್ಡ್ ಇಂಟೆಲೆಕ್ಚುವಲ್ ಮಂದಿ ಇರ್ತಾರಲ್ಲ, ಸ್ವಾಮಿಗಳೇನವರೇನು ಇದು ತತ್ವಪದಕಾರರ ಅವರೇನು ಸಾಹಿತಿಗಳ ಅಂತ ಹೇಳ್ಕೊಬಿಟ್ಟು ನಾ ಅವ್ರಿಗೊಂದು ಮಾತು ಕೇಳಿದೆ. ನಾನು ಅವ್ರು ಇಲ್ಲದೆ ಹೋದರೆ ಕಡಕೋಳ ಪರಿಸರದಲ್ಲಿ ತತ್ವಪದಗಳು ಉಳಿತಿರಲಿಲ್ಲ. ಜನ್ರೇಷನ್ ಇದಲ್ಲ, ಜನಾಂಗದ ಜನಕ್ಕೆ ಮುಂದುವರ್ಸ್ಕೊಂಡು ಹೋಗಬೇಕಾಗಿದಲ್ಲ, ಅದನ್ನು ಸಾಕ್ತಕ್ಕಂಥ ಗರಡಿ ಮನೆ ಕಡ್ಕೋಳ ಮಠ. ಟಂಕಸಾಲೆ ಅದು, ತತ್ವಪದಗಳ ಟಂಕಸಾಲೆ ಅದು. ಆ ಟಂಕಸಾಲೆಯ ರೂವಾರಿಗಳು ಯಾರು ನಮ್ಮ ಮುತ್ತೆಯವರವರು. ಅವರು ಯಾವುದೇ ಒಂದು ಊರಲ್ಲಿರಲಿ ಪ್ರತಿ ಇದಕ್ಕೆ ಅಮಾವಾಸ್ಯೆಗೆ ಒಂದು ಸಲ ತಪ್ಪದೇ ಅಲ್ಲಿಗೆ ಬರ್ತಾರೆ, ಬರಲೇಬೇಕು ಕೂಡ. ಯಾವುದೇ ಅವರು ಹೊರದೇಶದಲ್ಲಿದ್ದರೂ ಕೂಡ ಅಮಾವಾಸ್ಯೆ ದಿವಸ ಕಂಪಲ್ಸರಿ ಕಡ್ಡಾಯವಾಗಿ ಬರಬೇಕು. ಯಾಕೆ ಬರಬೇಕು ಅಂದರೆ ಅವತ್ತು ಆಹೋರಾತ್ರಿ ತತ್ವಪದಗಳ ಭಜನೆ ಇರ್ತದೆ. ಬರೀ ಮಡಿವಾಳಪ್ಪನೊಂದೇ ಪದಗಳನ್ನು ಹಾಡೋದಲ್ಲ, ಬೇರೆ ಬೇರೆ ಪದಗಳನ್ನು ಹಾಡ್ತಾರೆ. ಈ ಪದಗಳನ್ನು ಸಾಮಾನ್ಯವಾಗಿ ಸತ್ತವರ ಮನೆಗಳಲ್ಲಿ ಹಾಡ್ತಕ್ಕಂಥದ್ದು ನೀವು ಕೇಳಿದಿರಿ. ಅಲ್ಲಿ ಜ್ಞಾನಪೂರ್ಣಂ ಜಗನ್ ಜ್ಯೋತಿ ಇರ್ಬೋದು, ಇನ್ನು ಬೇರೆ ಬೇರೆ ಧರೆಯ ಭೋಗವನಿಗೆ ವರಮೋಕ್ಷ ಪಡೆಯಲು ಬರ್ತೀರಾ, ಇನ್ನು ಇಲ್ಲೇ ಇರ್ತೀರಾ ಅಂತ ಹೇಳ್ಕೊಂಡ್ಬಿಟ್ಟು ಬಕ್ಕಪ್ಪನವರ ಪದ ಇರ್ಬೋದು. ಹೀಗೆ ಅನೇಕ ಪದಗಳನ್ನು ಇಡೀ ಆಹೋರಾತ್ರಿ ಅಲ್ಲಿ ಅದು ಹೆಂಡದ ಮುಂದೆ ಶವದ ಮುಂದೆ ಹಾಡ್ತಕ್ಕಂಥ ಸೂತಕದ ಛಾಯೆ ಅಂತನ್ನೋ ಕಾರಣಕ್ಕಾಗಿ ನಮ್ಮ ಸಾಹಿತ್ಯ ಲೋಕ ಅದು ಯಾವುದೋ ಸೂತಕದ ಪದ ಇರ್ಬೋದು, ಅಥವಾ ಯಾರೋ ಒಬ್ಬನ ದಾಸಯ್ಯ ಹಾಡ್ತಕ್ಕಂಥ ಪದ ಇರ್ಬೋದು, ಯಾರೋ ಒಬ್ಬನ ಭಿಕ್ಷುಕನ ಹಾಡ್ತಕ್ಕಂಥ ಪದ ಇರ್ಬೋದು, ಅದು ನಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಿಲ್ಲ ಅಂಥೇಳಿ ಯಾವ ತತ್ವಪದಗಳು ಹುಟ್ಟಿಕೊಂಡಿರ್ತಕ್ಕಂಥ ಕಾಲಘಟ್ಟವನ್ನು ಕತ್ತಲಯುಗ ಅಂತ ಹೇಳ್ಕೊಂಬಿಟ್ಟು ಸಾಹಿತ್ಯ ಚರಿತ್ರೆಕಾರರು ಕರೆದರು. ಅದು ನಿಜಕ್ಕೂ ಅದು ವಾಸ್ತವ ಅಲ್ಲ. ಸಾಹಿತ್ಯ ಚರಿತ್ರೆಕಾರರಿಗೆ ಒಂದು ವರ್ಗದ ಜನ ನಮ್ಮ ಸಾಹಿತ್ಯ ಚರಿತ್ರೆ ಬರೆದಿದ್ದಾರೆ. ಭಾಳಷ್ಟು ಚರಿತ್ರೆಗಳನ್ನು ಬರೆದಿರ್ತಕ್ಕಂಥ ಜನ ಯಾರು ಅಂತ ನಮಗೆ ಗೊತ್ತಿದೆ. ಆ ಮೇಲ್ವರ್ಗದ ಮನಸ್ಸುಗಳಿಗೆ ಇವುಗಳನ್ನು ಕತ್ತಲೆ ಯುಗ ಅಂತ ಕರೀತಕ್ಕಂಥ ಸ್ಥಿತಿ ಬಂದಿತ್ತು. ಹಾಗೆ ಆ ಯುಗವನ್ನು ಸಾಮಾನ್ಯವಾಗಿ 17, 18, 19 ಆರಂಭ ಕಾಲವನ್ನು ಆ ರೀತಿಯ ಕತ್ತಲೆ ಯುಗ ಅಂತ ಕರೆದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ವಾಸ್ತವವಾಗಿ ಅದು ಕತ್ತಲೆ ಯುಗ ಅಲ್ಲ, ಬೆಳಕಿನ ಯುಗ. ಸಾಹಿತ್ಯದ ಚರಿತ್ರೆಯ ಕಣ್ಣುಗಳು ಅವಕ್ಕೆ ಕತ್ತಲೆ ಆವರಿಸಿಕೊಂಡಿತ್ತು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ತತ್ವಪದ ಸಾಹಿತ್ಯಕ್ಕೆ ಕಳೆದ ಕೆಲವು ವರ್ಷಗಳಲ್ಲಿ, ಕೆಲವು ದಶಕಗಳಲ್ಲಿ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಹತ್ವದ ಸ್ಥಾನ ಲಭಿಸ್ತಾ ಇದೆ. ಕಡಕೋಳ ಮಡಿವಾಳಪ್ಪನವರ ತತ್ವಪದಗಳನ್ನು 1926ನೇ ಇಸವಿಯಲ್ಲಿ ನವೆಂಬರ್ ತಿಂಗಳು 15ನೇ ತಾರೀಕು ಬಿಜಾಪುರದ ಪಗು ಹಳಕಟ್ಟಿಯವರು ಸ್ಥಾಪಿಸಿರ್ತಕ್ಕಂಥ ಪ್ರೆಸ್ನಲ್ಲಿ, ಹಿತಚಿಂತಕ ಪ್ರೆಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಕಟ ಆಗುತ್ತದೆ ಭಜನ ಸುಧಾ ಭಾಗ 1, 2 ಅಂತೇಳಿ. ಅದುವರೆಗೆ ಒಂದು ಪುಸ್ತಕಗಳು ಕೂಡ ಅಲ್ಲಿವರೆಗೆ ಆಗಿರಲಿಲ್ಲ. 1926ವರೆಗೂ ಕೂಡ ಆಗಿರಲಿಲ್ಲ. ಹಾಗೆ ಮಾಡುವ ಮೂಲಕ ಅದು ಅಕ್ಷರಸ್ಥರ ಗಮನವನ್ನು ಸೆಳೀತಾರೆ. ಅಲ್ಲಿವರೆಗೆ ಅಕ್ಷರಸ್ಥರು ಅಂದರೆ ಕಾವ್ಯಮೀಮಾಂಸಕರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವ್ರು ಏನು ಕೊಡ್ತಾರೆ, MA PhD ಆಗಿರಬೇಕು, ಯೂನಿವರ್ಸಿಟಿ ಪ್ರೊಫೆಸರ್ ಆಗಿರಬೇಕು ಅನ್ನೋಂಗಿರ್ತಾರೆ. ಅವರಿಗೆ ಕಾವ್ಯಮೀಮಾಂಸಕರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ಏನಂತಾರೆ, ಲೋಕಮೀಮಾಂಸಕರು ಅದರಲ್ಲ. ನಮ್ಮೂರಿನವರು 106 ಮಂದಿ ಬಂದಿದ್ದಾರೆ. ನರಸಪ್ಪ ಈಗ ಹಾಡಿದನಲ್ಲ, ಇನ್ನೂ ಅನೇಕರು ಅದರಲ್ಲಿ. ಕಟ್ಟಿಮನಿ ಅದಾನೆ, ಆಮೇಲೆ ಇನ್ನೂ ಭಾಳ ಜನ ಇದ್ದಾರೆ. ಇಲ್ಲಿ ನಮ್ಮ ಅಲ್ಲಿ ಸಾಹೇಬರು ಅದಾರೆ, ಕೈನೂರು ಕೃಷ್ಣಪ್ಪನ ಊರಿನ ಅಲ್ಲಿ ಸಾಹೇಬರು ಯತ್ನಾಳದಾಗಿರ್ತಾರೆ. ಅವ್ರಿಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಹಾಡಕ್ಕೆ ಹಚ್ಚಿದ್ರೆ ಒಂದು ರಾತ್ರಿಯೆಲ್ಲ ಹಾಡ್ತಾರೆ. ಅವ್ರಿಗೆ ಚಹಾ ಕುಡಿಯೋದು ಒಂದೇ ಮಾಡೋಕ್ಕೆ ಹೋಗಿ ಬಿಟ್ಬಿಟ್ರೆ. ನಿಜವಾದ ಮೀಮಾಂಸಕರಂದರೆ ಅವರು. ಯಾಕೆ ನಿಜವಾದ ಮೀಮಾಂಸಕರು ಅಂತ ಹೇಳ್ತಾರೆ, ನಮ್ಮ ತಂದೆ 100 ವರ್ಷ ಬದುಕಿದ್ರು. ನಮ್ಮ ಮನೆಯಲ್ಲೇ ಒಂದು ತತ್ವಪದಗಳ ಗೋಷ್ಠಿ ನಡೀತಿತ್ತು. ಗವಿ ಮುಂದುಗಡೆ ಬೇರೆ ಬೇರೆ ಸಾಧು ಸಂತರು ಬಂದುಬಿಟ್ಟು ಪದಗಳನ್ನು ಹಾಡ್ತಿದ್ರು. ಆ ಸಾಧು ಸಂತರು ಹಾಡ್ತಕ್ಕಂಥ ಪದಗಳ ಹಾಡಿದ ಮೇಲೆ ಉದಾಹರಣೆಗೆ ಹೇಳ್ತೀನಿ, ನಾವಾದ ಮೇಲೆ ನೀ ಹೆಂಗೆ ಇರ್ತಿ, ನಾನಿನ್ನ ಹೆಂಗೆ ಮರೆಯಲಿ ಗುಣವಂತಿ, ಪೂರ್ವ ಜನ್ಮದ ಪುಣ್ಯದ ಗೆಳತಿ. ಯಾರ ಹುಡುಗರು, ಕಾಲೇಜು ಹುಡುಗರಿಗೆ ಈ ಪದವನ್ನು ಹೇಳಿಬಿಟ್ರೆ ಒಂದು ಪ್ರೇಮ ಗೀತೆ ಅನಿಸ್ಬಿಡ್ತದೆ. ಅದು ಗವಿ ಮುಂದೆ ಕೂತ್ಕೊಂಡು ಈ ಪದಗಳನ್ನು ಹಾಡ್ತಿರ್ಬೇಕಾದ್ರೆ ಸುಮ್ಮನೆ ಹೋಗಿ ನನ್ನ ಚಿಕಿತ್ಸಕ ಬುದ್ಧಿ, ನಾನು ಜಿಜ್ಞಾಸೆಯಿಂದ ಕೇಳ್ತಾ ಇರಬೇಕಾದ್ರೆ ಅವರು ಎಲ್ಲರೂ ಪದ ಹಾಡ್ತಾರೆ. ನಾನು ಹೇಳ್ತಾರದ 50 ವರ್ಷದಿಂದ ಕಥೆಗಳು ಇವೆಲ್ಲ ಈಗಿಲ್ಲ ಅಂತಲ್ಲ, ಈಗಲೂ ಇದೆ. ಅವರು ಪದ ಮುಗಿದ ಮೇಲೆ ಆ ಪದಕ್ಕೆ ತಾತ್ಪರ್ಯವನ್ನು ಹೇಳ್ತಿದ್ರು. ಅಂದರೆ ಟೀಕು ಅಂತ ಏನು ಹೇಳ್ತಿರಲ್ಲ, ಟೀಕುಗಳನ್ನು ಹೇಳ್ತಿದ್ರು. ಅವ್ರು ಹೇಳಬೇಕಾದ್ರೆ ಒಬ್ಬನು ಹೇಳ್ತಿದ್ದ,
ಅಬ್ದುಲ್ ಸಾಬ್ ಅಂತಿದ್ದ, ಅವನು ಹೇಳ್ತಿದ್ದ ನಾನು ಅಹಂಕಾರ ಹೋಗಬೇಕು, ಅದು ಕರೆಕ್ಟು. ಇನ್ನೊಂದು ಹೇಳ್ತಿದ್ದ, ಇನ್ನೊಂದು ಹೇಳ್ತಿದ್ದ. ಕೊನೆಗೆ ಅವರಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ಅಥವಾ ಸ್ವಲ್ಪ ಒಂದಷ್ಟು ಅದ್ರ ಬಗ್ಗೆ ಒಡನಾಟ ಇರ್ತಕ್ಕಂಥವ್ರು, ಸತ್ಸಂಗ ಮಾಡಿರ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾತು ಏನಿರ್ತಿತ್ತು ಅಂದರೆ, ಇವೆಲ್ಲ ಹೌದು ಆದರೆ ಅಲ್ಲ, ಹೌದಂತೆ ಯಾವುದೇ ಹೇಳಲಿ ಅಲ್ಲಂತೆ ಯಾವುದೇ ಹೇಳಲಿ, ಹೌದೇ ಅಲ್ಲ ಅಲ್ಲೇ ಹೌದು, ಅಲ್ಲ ಹೌದು ಬಲ್ಲ ಮಹಾತ್ಮನೇ ಬಲ್ಲ. ಅಷ್ಟು ಜಲ್ದಿ ಅರ್ಥ ಆಗೋದಿಲ್ಲ ಇದು. ಹಾಗೆ ಅರ್ಥ ಆಗುವಾಗೆ ಕೊನೆಗೆ ಹೇಳ್ತಕ್ಕಂಥವ್ರು ಏನು ಹೇಳ್ತಿದ್ರಪ್ಪ ಅಂದರೆ, ನಮ್ಮಪ್ಪ ಹೇಳ್ತಿದ್ದ, ಈ ದೇಹ ಅನ್ನೋದು ಇದೆಯಲ್ಲ, ಈ ಶರೀರ ಅನ್ನೋದು ಇದೆಯಲ್ಲ, ಶರೀರದ ಒಳಗಡೆ ಒಂದು ಪ್ರಾಣ ಪಕ್ಷಿ ಇರ್ತದೆ, ಜೀವ ಇರ್ತದೆ. ಆ ಜೀವ ಇರೋದ್ರಿಂದ ನಾವೆಲ್ಲ ಮಾತಾಡ್ತೀವಿ, ನಾವೆಲ್ಲ ಉಣ್ತೀವಿ, ತಿಂತೀವಿ, ಓಡಾಡ್ತೀವಿ, ಮಾಡ್ತೀವಿ. ಈ ಶರೀರ ಅನ್ನೋ ಪ್ರಾಣ ಪಕ್ಷಿ ಹಾರಿ ಹೋದ ಮೇಲೆ ಆ ಪ್ರಾಣ ಪಕ್ಷಿ ಅನ್ನೋದು, ಜೀವ ಪ್ರಜ್ಞೆ ಅನ್ನೋದು, ಜೀವ ಸಂವೇದನೆ ಅನ್ನೋದು ಈ ದೇಹ ಕೇಳ್ತದಂತೆ. ಎಲೆ ದೇಹವೇ, ನಾನಿನ್ನೊಳಗೆ ಇದ್ದೆ, ನಿನಗೊಂದು ಕಿಮ್ಮತ್ತಿತ್ತು, ನಾನು ಹೋದ್ಮೇಲೆ ನೀ ಹೆಂಗಿರ್ತೀಯ ನೋಡಿ. ಎಷ್ಟು ದೂರಗಾಮಿ ಇದಿರಬೇಕು, ಆಲೋಚನೆ ಇರಬೇಕು. ಹಾಗಾಗಿ ತತ್ವಪದಗಳನ್ನು ತಾತ್ಪರ್ಯ ಹೇಳುವುದು ಸುಮ್ಮನೆ ಅಲ್ಲ. ಕೆಲವೊಬ್ಬರು ಇಲ್ಲದನ್ನ ಡಂಬಾಚಾರ ಮಾಡಿ ಹೇಳ್ತಕ್ಕಂಥದ್ದು, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತಿಗೂ ಕೂಡ ಅಂದರೆ ಒಂದು ತತ್ವಪದಕ್ಕೆ ಇದಮಿತ್ತಮ್ ಅಂತಕ್ಕಂತ ಹೇಳೋದಿಲ್ಲ, ಅವರು ಸಾಧಕರಾಗಿರ್ತಾರೆ. ವಾಸ್ತವದಲ್ಲಿ ಸಾಧಕರಾಗಿರ್ತಕ್ಕಂಥವ್ರು ತಾವು ಏಕತಾರಿಯನ್ನು ಹಿಡ್ಕೊಂಡು ನುಡಿಸುತ್ತಾ ಹಾಡೋದಿದೆಯಲ್ಲ, ತನ್ಮಯರಾಗ್ತಾರೆ. ಪದಗಳನ್ನು ಹಾಡೋದ್ರ ಜೊತೆಗೆ ಪದಗಳ ಜೊತೆಗೆ ಒಂದಾಗೋದಿದೆಯಲ್ಲ, ಆ ಕೆಲಸ ಆಗ್ತಾಯಿಲ್ಲ. ನಾವು ಹಾಡ್ತೀವಿ ಅಷ್ಟೇ, ನಾವು ಹಾಡೋದ್ರ ಮೂಲಕ ದೊಡ್ಡವರಾಗಿದ್ದೀವಿ. ಆದರೆ ತತ್ವಪದಕಾರ ಹಾಗಿರಲಿಲ್ಲ. ಅವರ ಅನುಭವಕ್ಕೆ ಬಂದ ತತ್ವವನ್ನು ಆಹ್ವಾನ ಮಾಡ್ಕೊಳ್ಳೋದಿದೆಯಲ್ಲ, ಪರತತ್ವಗಳನ್ನು ಹೇಳೋದಿದೆಯಲ್ಲ, ಪರತತ್ವಗಳ ಸಾಂಗತ್ಯ ಬೆಳೆಸೋದಿದೆಯಲ್ಲ, ಅದನ್ನು ತಮ್ಮ ಏಕತಾರಿ ಮೂಲಕ ಮಾಡ್ತಿದ್ರು. ದುರಂತನೇ ಅಂದರೆ ನಮ್ಮ ಏಕತಾರಿಗಳು ಎಲೈಟ್ ಜನಗಳ, ಮೇಲ್ವರ್ಗದ ವಿದ್ವಾಂಸರ ವೀಣೆಗಳು ಬಂದ ಮೇಲೆ ಈ ಕರಿಕುಂಬಳಕಾಯಿಯ ಏಕತಾರಿಗಳಿಗೆ ಕಿಮ್ಮತ್ತೆ ಇಲ್ದಂಗೆ ಆಗಿ ಹೋಗ್ಬಿಡ್ತು. ಹಾಗಂತೆ ನಾನು ವೀಣೆ ವಿರೋಧಿಯಲ್ಲ, ನಾನು ಯಾವುದೇ ಸಂಗೀತ ಸಾಧನದ ಸಂಗೀತಗಾರರ ವಿರೋಧಿ ಖಂಡಿತವಾಗಲೂ ಅಲ್ಲವೇ ಅಲ್ಲ. ವಾಸ್ತವವಾಗಿ ಇದು ತತ್ವಪದಗಳು ಪ್ರಧಾನ ಒಂದು ಸಂಸ್ಕೃತಿಗೆ ಸೇರಬೇಕಾಗಿತ್ತು, ಆದರೆ ಅದು ಅಧೀನ ಸಂಸ್ಕೃತಿಗೆ ಸೇರಿಸಿಬಿಟ್ರು. ಅಧೀನ ಸಂಸ್ಕೃತಿಗೂ ಕೂಡ ಸೇರಿಸಿಲ್ಲ, ಅದನ್ನು ಸಾಹಿತ್ಯದ ಪ್ರಕಾರವೇ ಅನ್ನಲಿಲ್ಲ. ಆದರೆ ಕಳೆದ ಒಂದೆರಡು ದಶಕಗಳಿಂದ ಅದಕ್ಕೆ ಇಲ್ಲ ಸಲ್ಲದ ಗೌರವ, ಇಲ್ಲ ಸಲ್ಲದ ಪ್ರೀತಿ ಉಟ್ಕೊಂಡ್ಬಿಟ್ಟಿದೆ. ಶಿಶುನಾಳ ಶರೀಫರ ಬಗ್ಗೆ ಒಂದು ಕ್ಯಾಸೆಟ್ ಬಂತು 80ರ ದಶಕದಲ್ಲಿ. ಆ ಕ್ಯಾಸೆಟ್ ಬಂದ ಮೇಲೆ ಹಾಡಿರ್ತಕ್ಕಂಥವ್ರಿಗೆ ಬಹಳ ದೊಡ್ಡ ಮಾನ್ಯತೆ ಬಂತು. ನಾವು ಶಿಶುನಾಳ ಶರೀಫರಿಗೆ ನಾವು ಅದನ್ನು ದಕ್ಕಿಸಿಕೊಟ್ಟಿವನ್ನೋ ಉಮೇದಿನಲ್ಲಿ ವಿದೇಶಕ್ಕೂ ಅದು ಹೋಯಿತು. ವಿದೇಶದಲ್ಲಿ ಕೂಡ ವಿದೇಶದ ಸಂಗೀತ ಪರಂಪರೆಯಲ್ಲಿ ಅದು ಹಾಡಿ ಪರಿಚಯ ಮಾಡಿಕೊಟ್ರು. ಆದರೆ ಶರೀಫರ ತತ್ವಪದಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಮೌಲ್ಯ ಎಲ್ಲ ಅದು ಸಿಗಲೇ ಇಲ್ಲ. ಅವ್ರು ದೊಡ್ಡವರು ಹೋದ್ರು, ಅವ್ರ ಬಗ್ಗೆ ನನಗೆ ಪ್ರೀತಿ ಇದೆ. ನನಗೆ ಯಾರು ಸಿ ಅಶ್ವಥ್ ನನ್ನ ತುಂಬ ಆಪ್ತ ಮಿತ್ರರಿದ್ದರು. ನನಗೆ ಇತ್ತೀಚೆಗೆ ಪದ ಹಾಡ್ತಕ್ಕಂಥವ್ರು ಯಾರು ನಮ್ಮ ದೀಕ್ಷಿತ್ ಇರ್ಬೋದು, ರಘು ದೀಕ್ಷಿತ್. ಆ ಗಿಟಾರ್ ಹಿಡ್ಕೊಂಡ್ಬಿಟ್ಟು ಒಂದು ಸಣ್ಣದೊಂದು ಕೆಟ್ಟದಾಗಿರ್ತಕ್ಕಂಥ ಒಂದು ಲುಂಗಿ ಕಟ್ಕೊಂಡು ಹಾಡ್ತಾನೆ, ಅದು ಇರ್ಬೋದು, ಅವ್ರಿಗೆ ಹೊಸ ಇವ್ರಿಗೆ ಇರ್ಬೋದು. ಆದರೆ ಶರೀಫನ ಸಂವೇದನೆಗಳು ಮುಟ್ಟಬೇಕಲ್ಲ, ಮಡಿವಾಳಪ್ಪನ ಸಂವೇದನೆಗಳು ಮುಟ್ಟಬೇಕಲ್ಲ. ಇಂಥದ್ದೊಂದು ಬರದಲ್ಲಿ ಕೆಲವೊಬ್ಬರು ಅದನ್ನು ಎಡಪಂಥಕ್ಕೂ ಸೇರಿಸ್ತಾರೆ. ಮಡಿವಾಳಪ್ಪ ಎಡಪಂಥೀಯ, ಮಡಿವಾಳಪ್ಪ ಬಲಪಂಥೀಯ, ಅಲ್ಯಾಕೋ ಹುಡುಕೂತಿ ಇಕೋ ಇಲ್ಯಾದ್ ನೋಡಿ ಮುಕ್ತಿ. ಇದು ಕೌಂಟರ್ ಆಗಿ ಹೇಳಿದಾರೆ ಇವ್ರಿಗೆ, ದಾಸರಿಗೆ. ಇಲ್ಲಿರೋದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಅಂದರೆ ಯೇಹೋವನ್ನು ಪ್ರೀತಿ ಮಾಡಿದರು. ಇದು ಸತ್ಯ ಇದೆ, ಇದು ನಿಜವಾದ ಸತ್ಯ ಇದೆ. ನಾವು ಬದುಕ್ತಕ್ಕಂಥ ಬದುಕಿದೆಯಲ್ಲ, ಪ್ರಪಂಚ ಇದೆಯಲ್ಲ, ಅದು ಸತ್ಯ ಇದೆ, ಸುಳ್ಳಲ್ಲ. ಆದರೆ ಬದುಕುವುದು ಗೊತ್ತಿಲ್ಲ ನಮಗೆ. ಮಡಿವಾಳಪ್ಪ ದೊಡ್ಡ ತತ್ವಪದಕಾರ ಅಷ್ಟೇ ಆಗಿಲ್ಲದೆ ಅವರು ಪ್ರಾಕ್ಟಿಕಲ್ ಆಗಿದ್ರು. ಬರೀ ಮಡಿವಾಳಪ್ಪ ಅಂತ ಹೇಳ್ತಾರೆ ಅನ್ಕೊಂಡ್ಬಿಟ್ಟು. ಇದು ಜಿಲ್ಲಾ ಸಮ್ಮೇಳನ ಆಗಿರೋದ್ರೆ ನನಗೆ ಗಟ್ಟಿಹಳ್ಳಿ ಆಂಜನೇಯಪ್ಪರ ಬಗ್ಗೆ ಗೊತ್ತು, ನನಗೆ ಬೇರೆಯವರು ತತ್ವಪದಕಾರರ ಬಗ್ಗೆ ಗೊತ್ತು. ಆದರೆ ಇಲ್ಲಿ ನಮಗೆ ಕನ್ಸರ್ನ್ ಆಗಿರ್ತಕ್ಕಂಥ ಹೇಳಿದ್ರೆ ನಿಮ್ಗೆ ಅದು ಅರ್ಥ ಆಗ್ತದೆ. ಎಷ್ಟೋ ಮಂದಿ ಪದ ಬರೆಯದೇನೆ ದೊಡ್ಡ ಸಾಧಕರಾಗಿದ್ದಾರೆ. ಅರೆ ಬಾಳಗುಂಡಿ ಶರಣ ಬಸಪ್ಪನವರ ಪದಗಳನ್ನೇ ಬರೆದಿಲ್ಲ, ಅವರು ಮಹಾಸಾಧಕರು, ದೊಡ್ಡ ಸಾಧಕರು. ತತ್ವಪದ ಬರೀತಕ್ಕಂಥ ಮಡಿವಾಳಪ್ಪನಿಗೆ ಗುರುವಾಗಿ, ತಂದೆಯಾಗಿ, ಬಂಧುವಾಗಿ ಅವರಿಗೆ ಇದು ಮಾಡ್ತಾರೆ. ಅವ್ರ ಪದ ಬರೆದಿಲ್ಲ ಅಂದ ತಕ್ಷಣ ನನಗೆ ಮುಖ್ಯ ಅಲ್ಲ, ಬಹಳ ಮುಖ್ಯವಾಗಿರ್ತಕ್ಕಂಥವ್ರು. ಮಡಿವಾಳಪ್ಪನ ಬದುಕು ಇವತ್ತು ಅರಳಬೇಕು ಅಂತಂದರೆ, ಒಬ್ಬ ವಿಧವೆಯ ಮಗನ ಬದುಕು ಈ ರೀತಿಯಾಗಿ ಅರಳಬೇಕು ಅಂತಂದರೆ, ಪ್ರಪಂಚಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಬದುಕನ್ನು ಕೊಡಬೇಕು ಅಂದರೆ ಸುಮ್ಮನೆ ಅಲ್ಲ. ನಾವು ಇತ್ತೀಚಿನ ನಮ್ಮ ಕಾಲದ ಯಾರು ನಮ್ಮ GS ಶಿವರುದ್ರಪ್ಪನವರ ಪದ್ಯ ನಿಮಗೆ ಗೊತ್ತಿದೆ. ಏನು ಒಂದು ಕಡೆ ಬರೀತಾರೆ GS ಶಿವರುದ್ರಪ್ಪನ, ಎಲ್ಲೋ ಹುಡುಕಿದೆ ಇಲ್ಲದೆ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ
ರಾಷ್ಟ್ರಕವಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಜಿ ಎಸ್ ರುದ್ರಪ್ಪನ ಬಗ್ಗೆ ನಾನು ತುಂಬ ಗೌರವ. ಅವರು ದಾವಣಗೆರೆ ಸಾಹಿತ್ಯ ಸಮ್ಮೇಳನದ 61ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಒಂದು ಸ್ಮರಣ ಸಂಚಿಕೆಯನ್ನು ಮಾಡಿದ್ದೆ ನಾನು, ವಿಶೇಷ ಸಂಚಿಕೆಯನ್ನು ಮಾಡಿದ್ದೀವಿ ಒಂದು ಪತ್ರಿಕೆಗೆ. ಆದರೆ ಇಂತಹದೇ ಒಂದು ವಿಚಾರ ಇರ್ತಕ್ಕಂಥ ತತ್ವಪದವನ್ನು ಕಡಕೋಳ ಮಡಿವಾಳಪ್ಪರು ಒಂದು ಹೆಜ್ಜೆ ಮುಂದೆ ಹೋಗಿ ಬರೀತಾರೆ. ವೈಚಾರಿಕವಾಗಿ ಸಾಕಷ್ಟು ಸ್ಪಷ್ಟತೆ ಇರ್ತಕ್ಕಂಥದ್ದು ಪದ್ಯ ಬರೀತಾರೆ. ಪುಣ್ಯದಿಚ್ಛೆಗಾಗಿ ಯಾತ್ರೆ ಮಾಡುವವರು, ನದಿಯೊಳಗ ಮೂಗು ಬಾಯಿಗೆ ಮುಕುಳಿ ತೊಳ್ಕೊಂಬುವವರು, ಕಲ್ಲು ಮಣ್ಣು ದೇವರೆಂದು ಪೂಜೆ ಮಾಡುವವರು, ಬಹಳ ಬಲ್ಲಿದರು ಬಂದರೆ ಕೊಲ್ಲು ಎಂಬುವರು ಅಂತ ಹೇಳ್ತಾರೆ ಮಡಿವಾಳಪ್ಪನವರು. ಇದಕ್ಕಿಂತಲೂ ರ್ಯಾಷನಲಿಸ್ಟಕ್ಕಾಗಿ ಪ್ರಪಂಚದಲ್ಲಿ ಪ್ರಾಯಶಃ ಯಾರೂ ಹೇಳಿಲ್ಲ. ಹಾಗಂತೇಳಿ ಮಡಿವಾಳಪ್ಪ ನಾಸ್ತಿಕರಲ್ಲ. ಇದು ನಮ್ಮ ಅರ್ಥ ಮಾಡಿಕೊಳ್ತಕ್ಕಂಥ ಅಗತ್ಯ ಇದೆ. ನಿಲ್ಕಿಸಿಕೋ ಮೇಲಾದ ಕಾಯಿ ಕೆಳಗೆ ಹಲಬಿ ತೆರೆಯೋದೇ ಯಾತಕೋ ಬಾಯಿ. ಇದು ಬಲಪಂಥಿ ಅಂತನೂ ಅನ್ಬೇಕಾಗಿಲ್ಲ. ಹಾಗಾಗಿ ಮಡಿವಾಳಪ್ಪ ಎಡ ಆಗಲಿ ಬಲ ಆಗಲಿ ಇವ್ಯಾವೂ ಕೂಡ ಆಗಿರಲಿಲ್ಲ. ಅವರು ಮನುಷ್ಯ ಪಂಥೀಯರಾಗಿದ್ದರು ಅಂತಕ್ಕಂಥ ಮಾತುಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಪದಗಳನ್ನು ನಮ್ಮ ಭಾಳಷ್ಟು ವೀರಶೈವ ಮಠಗಳು ಯಾರಿಗೆ ಇವರಿಗೆ ತೋರಿಸ್ತಕ್ಕಂಥ ಪ್ರೀತಿ ತೋರಿಸಲಿಲ್ಲ, ಯಾರಿಗೆ ವಚನಕಾರರಿಗೆ ತೋರಿಸಿರ್ತಕ್ಕಂಥ ಪ್ರೀತಿ ತೋರಿಸಲಿಲ್ಲ. ಆದರೆ ಪ್ರಮುಖವಾಗಿ 2 ಮಠಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗಿದೆ. 80ರ ದಶಕದಲ್ಲಿ ಡಾಕ್ಟರ್ ಲಠ್ಠಿಯವರು ನಾನು ಒಂದು 85-90 ಪದಗಳನ್ನು ಬರ್ಕೊಂಡು ಹೋಗಿ ಕೊಟ್ಟಿದ್ದೆ. ಅನೇಕರು ನಮ್ಮೂರಲ್ಲಿ ಬಂದು ಅವರನ್ನು ಅವ್ರು ಬರೆದು ನಮ್ಮ ತಂದೆ ಹೇಳಿರ್ತಕ್ಕಂಥ ಬಡಿಗೇರಿ ಇಮಾಮ್ ಸಾಹೇಬ್ ಹೇಳಿರ್ತಕ್ಕಂಥ ಇನ್ನೂ ಅನೇಕರು ಹೇಳಿರ್ತಕ್ಕಂಥ ಪದಗಳನ್ನು ಅವ್ರಿಗೆ ಬರ್ಕೊಂಡು ಹೋಗಿ ಕೊಟ್ಟಿವಿ. ಅವರೇನು ಅದುವರೆಗೆ ನಮ್ಮೂರಿಗೆ ಬಂದೇ ಇರಲಿಲ್ಲ. ಅವರಿಗೆ ಒಂದು 219 ಪದಗಳು ಸಿಕ್ಕುವು. ಆ ಪದಗಳನ್ನು ಪ್ರಕಟಿಸಿದವರು ಮೊಟ್ಟ ಮೊದಲ ಬಾರಿಗೆ 86ರಲ್ಲಿ ಯಾರು ಗೊತ್ತಾ? ಗದುಗಿನ ತೋಂಟದಾರ್ಯ ಮಠದವರು. ಆ ಕಾರಣಕ್ಕಾಗಿ ಅವರಿಗೆ ನಾನು ಕೃತಜ್ಞತೆಗಳು ಹೇಳ್ತೀನಿ. ಅದು ಬಿಟ್ಟರೆ ಮಡಿವಾಳಪ್ಪನವರ ತತ್ವಪದಗಳ ಹೆಚ್ಚು ಪದಗಳನ್ನು ಪ್ರಕಟಿಸಿದ್ದು ನಮ್ಮ ಕಡಕೋಳ ಶ್ರೀಮಠ. ಅವರು ಪೂಜ್ಯರು ಅಧಿಕಾರ ವಹಿಸ್ಕೊಂಡ ಮೇಲೆ ಆದಮೇಲೆ 10ಕ್ಕೂ ಹೆಚ್ಚು ಪದಗಳನ್ನು ತತ್ವಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು, ಅದು ಮೀನಾಕ್ಷಿ ಬಾಳಿಯವರ PhD ಪ್ರಬಂಧ ಇರ್ಬೋದು, ಶಿವಪುತ್ರಪ್ಪನವರು ಬಂದಿರಬೇಕೆಂದು ಗೊತ್ತಿಲ್ಲ, ಇದು ಶಿವರಾಯ ಪಾಟೀಲರು ಅವರು ಬರೆದಿರ್ತಕ್ಕಂಥ ಜೀವನ ಚರಿತ್ರೆ ಇರ್ಬೋದು, ಹಗರಟಿಗಿ ವೀರ ಸಂಗಪ್ಪನವರು ಬರೆದಿರ್ತಕ್ಕಂಥ ಭಜನಾ ಇದು ಸ್ತುತಿ ಇರ್ಬೋದು. ಆಮೇಲೆ ಇವೆಲ್ಲಕ್ಕೂ ಮುಖ್ಯವಾಗಿ ಗೌಡಪ್ಪ ಸಾಧುಗಳು ಮೊಟ್ಟ ಮೊದಲ ಬಾರಿಗೆ ಅಂದರೆ 1956 ಮತ್ತು 58ರ ಸಂದರ್ಭದಲ್ಲಿ ಅವರು ಪ್ರಕಟಿಸಿರ್ತಕ್ಕಂಥ ಪುಸ್ತಕ ಅದು ನಮ್ಮ ಯಾದಗಿರಿ ಶಂಕರಾನಂದ ಪ್ರೆಸ್ ಅದನ್ನು ಪ್ರಕಟಿಸಿತು. ಅದಾದ ಮೇಲೆ ಅದರ 10 ಮರುಮುದ್ರೆಗಳನ್ನು ಮಾಡಿರ್ತಕ್ಕಂಥದ್ದು ಕಡಕೋಳದ ಶ್ರೀಮಠ. ಈ ಕಾರಣಕ್ಕಾಗಿ ತತ್ವಪದ ಆ ಮಠಕ್ಕೆ ಆ ಗೌರವ ಸಲ್ಲಬೇಕು ಮತ್ತು ಅವರಿಗೆ ಸಲ್ಲಬೇಕು. ಅವರು ಅಧ್ಯಕ್ಷರಾಗಿದ್ದನ್ನು ನಾನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತೇನೆ ಮತ್ತು ಸ್ವಾಗತ ಮಾಡ್ತೀನಿ ನಾನು. ಇನ್ನು ಇದು ಬಹಳ ಅಧ್ಯಾತ್ಮ ನಮಗೆ ನಿಲುಕಲಿಲ್ಲ. 15-16ನೇ ಶತಮಾನದ ಅಷ್ಟೊತ್ತಿಗೆ ನಮ್ಮ ಯಾರು ಮುಪ್ಪಿನ ಷಡಕ್ಷರ ಇವರು ಇರ್ಬೋದು, ಆಮೇಲೆ ನಮ್ಮ ಇವರು ನಿಜಗುಣ ಶಿವೈಗಳು ಇರ್ಬೋದು, ಮಹಾಲಲೀಲ ಮಾಂತ ಶಿವ, ಅದು ಅಲ್ಲಿರೋದು ಮೈಸೂರು ಭಾಗದಲ್ಲಿರ್ತಕ್ಕಂಥದ್ದು ಅವರು. ಆದರೆ ಅವರಿಗೆ ನಿಜವಾದ ಒಂದು ವರ್ಗಕ್ಕೆ ಮೀಸಲಾಗಿರ್ತಕ್ಕಂಥ ಅಧ್ಯಾತ್ಮವನ್ನು ನಮ್ಮ ಸರಳ ಜನರಿಗೆ, ಹಳ್ಳಿ ಜನರಿಗೆ ಕೂಡ ಅರ್ಥ ಆಗುವ ಹಾಗೆ ಅಧ್ಯಾತ್ಮದ ಚಿಂತನೆಗಳನ್ನು ಯಾವ ರೀತಿಯಾಗಿ ಮುಟ್ಟಿಸಬೇಕು ಅನ್ನೋ ದಿಕ್ಕಿನಲ್ಲಿ ಮಾಡಿರ್ತಕ್ಕಂಥ ಪ್ರಯತ್ನಗಳದಾವಲ್ಲ, ನಿಜಕ್ಕೂ ಅದರ ಮುಂದುವರಿಕೆ ಅಂತ ಹೇಳೋದಿಲ್ಲ, ಅದನ್ನು ಬಹಳ ಢಾಳಾಗಿ ಮತ್ತು ಕರ್ನಾಟಕಾದ್ಯಂತ ಎಲ್ಲ ಪಂಡಿತರು ಪಾಮರರಿಗೆ ಮುಟ್ಟುವ ಹಾಗೆ ಅದನ್ನು ಮುಟ್ಟಿಸಿರ್ತಕ್ಕಂಥವ್ರು ಕಡಕೋಳ ಮಡಿವಾಳಪ್ಪ. ನಾವು ವಚನ ಚಳವಳಿಯ ಸಂದರ್ಭದಲ್ಲಿ ಅಲ್ಲಿ ಒಂದು ಮಹಾಮಂಟಪ ಇತ್ತು, ಅಲ್ಲಿ ದೊಡ್ಡದ ಗೋಷ್ಠಿ ಆಗ್ತಿತ್ತು, ವಚನ ಮಂಟಪ ಇತ್ತು, ಅನುಭಾವದ ಗೋಷ್ಠಿ ಇತ್ತು ಅಂತೆಲ್ಲ ಕೇಳಿದ್ವಿ. ಅದೇ ಮಾದರಿಯಲ್ಲಿ ಬಹುಪಾಲು ತತ್ವಪದಕಾರರ ಕೆಲಸವನ್ನು ಮಾಡಿದ್ದಾರೆ. ಮಡಿವಾಳಪ್ಪನವರು ಹೆಚ್ಚಿಗೆ ಮಾಡಿದ್ದಾರೆ. ಅಲ್ಲಿ ಎಲ್ಲ ಜಾತಿಯ ತತ್ವಪದಕಾರರು ಇರ್ತಿದ್ರು. ಕಡಕೋಳದಲ್ಲಿ ಅನುಭವ ಮಂಟಪದ ಮಾದರಿ, ಅದು ಸಾಧೂರು ಮೇಳನೋ ಏನೋ ಹೆಸರಿರ್ಬೋದು, ಅದಕ್ಕೆ ಯಾರಾದರೂ ವಿದ್ವಾಂಸರು ಅದಕ್ಕೆ ಸರಿಯಾಗಿರ್ತಕ್ಕಂಥ ಇದನ್ನು ಕೊಡಬೇಕಾಗಿರ್ತಕ್ಕಂಥದ್ದು, ಅವಸರದಲ್ಲಿ ಆಗ್ತಕ್ಕಂಥ ಕ್ರಿಯೆ ಅದು ಆಗಿರೋದಿಲ್ಲ. ಅಲ್ಲಿ ಚಂದೂರು ಜಲಾಲ್ ಸಾಹೇಬ್ ಬಿಡ್ತದೆ ಮುಸಲ್ಮಾನರವನು, ಒಬ್ಬ ಕಬ್ಬಲಿಗೆರೆಯವನಾಗಿರ್ತಕ್ಕಂಥ ಕಡ್ಲೆವಾಡಿ ಸಿದ್ದಪ್ಪ ಇರ್ತಿದ್ನು, ಒಬ್ಬ ಬ್ರಾಹ್ಮಣನಾಗಿರ್ತಕ್ಕಂಥ ಕೈನೂರು ಕೃಷ್ಣಪ್ಪ ಇರ್ತಿದ್ದನು, ಒಬ್ಬ ಹೂಗಾರವನಾಗಿರ್ತಕ್ಕಂಥ ರಾಮಪ್ಪ ಇರ್ತಿದ್ನು, ಒಬ್ಬ ಗಾಣಿಗೆರ ಆಗಿರ್ತಕ್ಕಂಥ ಒಬ್ಬ ಲಿಂಗಾಯತ ಹೆಣ್ಮಗಳು ಭಾಗಮ್ಮ ಇರ್ತಿದ್ದಳು. ಇನ್ನೂ ಅನೇಕರು ಅಲ್ಲಿಗೆ ಬಂದಿದ್ದಾರೆ. ನನ್ನ ಬಳಿ ಅವ್ರದ್ದೇ ಒಂದು 89 ಹೆಸರುಗಳಿದ್ದೇವೆ. ನಾವು ಈ ಕಡೆ ಮ್ಯಾಗಾವದಿಂದ ಬರ್ತಾರೆ, ಇನ್ನೂ ಅನೇಕರು ಬರ್ತಾರೆ. ಎಲ್ಲ ಜಾತಿಯವರು ತತ್ವಪದಕಾರರಾಗಿದ್ದಾರೆ. 500 ಮಂದಿ ತತ್ವಪದಕಾರರು ಕರ್ನಾಟಕದಲ್ಲಿ ಆಗಿ ಹೋಗಿದ್ದಾರೆ. 2 ಜಿಲ್ಲೆಗಳು ಹೊರತುಪಡಿಸಿದರೆ, ಒಂದು ದಕ್ಷಿಣ ಕನ್ನಡ ಜಿಲ್ಲೆ, ಮತ್ತೊಂದು ಕೊಡಗು, ಇವೆರಡು ಬಿಟ್ಟರೆ ಇನ್ನುಳಿದಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ತತ್ವಪದಕಾರ ಇದ್ದಾರೆ. ಕಮ್ಮಿ ಸಂಖ್ಯೆಯಲ್ಲಿರ್ಬೋದು, ಹೆಚ್ಚು ಸಂಖ್ಯೆಯಲ್ಲಿರ್ಬೋದು. ಅದಕ್ಕಾಗಿ
2016-17ರಲ್ಲಿ ಸರ್ಕಾರ ಒಂದು ಯೋಜನೆ ಮಾಡಿತು. ಆ ಯೋಜನೆಯಲ್ಲಿ ನಾನು ಇದ್ದೆ, ಮೆಂಬರ್ ಆಗಿದ್ವಿ. ನಾವು ಇಲ್ಲಿ 500 ಮಂದಿಯಲ್ಲಿ ಸುಮಾರು ಒಂದು 32 ಪುಸ್ತಕಗಳನ್ನು ಪ್ರಕಟಿಸಿದ್ವಿ. ಆದರೆ ಮಡಿವಾಳಪ್ಪಂದಿದೆ, ಇನ್ನೂ ಅನೇಕರಿದ್ದಾವೆ. ಅನೇಕರಂದ್ರೆ ನಮ್ಮ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ನಮ್ಮ ಒಬ್ಬ ಹೆಣ್ಮಗಳು ರೀ, ನಿಮ್ಮ ಬಸವ ಕಲ್ಯಾಣದ ಒಬ್ಬ ಮುಸಲ್ಮಾನರ ಹೆಣ್ಮಗಳು ತತ್ವಪದಗಳನ್ನು ತುಂಬ ಅದ್ಭುತವಾಗಿ ಆಕೆ ಬರೀತಾಳೆ. ಆಕೆ ತತ್ವಪದವನ್ನು ನಮಗೆ ಬಾಹ್ಯಾಟ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಬರ್ಕೊಂಡೇ ಬಂದಿದ್ದೀನಿ. ಆಕೆ ಒಂದು ಮಾತು ಹೇಳ್ತಾಳೆ, ಫೈಮುತಾ ಫಾತಿಮಾ ಅಂತ ಹೇಳ್ಕೊಂಬಿಟ್ಟು, ಬಸವ ಕಲ್ಯಾಣದಕ್ಕೆ ಇಲ್ಲೇಕಿ ಅಲ್ಲಾಹು ಅಕ್ಬರ್ ಅಂತೀನಿ ಯಾಕ, ಅಲ್ಲಾನ ದಿಲ್ ನೀವು ತಿಳ್ಕೊಂಡಿಲ್ಲ ಯಾಕ, ಅಲ್ಲ ಅಂತ ಚೀರ್ತೀರಿ ಯಾಕ, ಅಲ್ಲ ಕ್ಯೂಡದನೇನಂತ ಕೇಳ್ತಾಳಕ್ಕೆ. ಅಲ್ಲ ಏನು ಕ್ಯೂಡದನಂತ ಕೇಳ್ತಾಳೆ. ಅಲ್ಲ ಅಂಬವ ಸಣ್ಣವಲ್ಲ, ಕ್ಯೂಡಲ್ಲ. ಮಂದಿರ ಮಸೀದಿ ಒಳಗೆ ಮೊದಲೇ ಇಲ್ಲ ಅವನು. ಆದ್ರೆ ನೀವೊಂದು ತಿಳ್ಕೊಬೇಕಾಗಿದೆ, ನೀವು ಅದಕ್ಕಾಗಿ ಮಸೀದಿಗೆ ಕಟ್ಟಿದಿ ಯಾಕ, ಮಾಡಿಕೋ ನಿನ್ನ ದೇಹವನ್ನೇ ಮಸೀದಿ ಅಂತ ಹೇಳ್ತಾಳೆ ಆಕೆ. ಬಸವಕಿ ಭೇಟಿ ಅಂತ ಬರೀತಾಳಕ್ಕೆ. ಇಂಥ ಅನೇಕರು ನಾನು ಉದಾಹರಿಸ್ಬೋದು. ಇದು ಒಂದೇ ನಮ್ಮ ಭಾಗದಲ್ಲೇ 100ಕ್ಕೂ ಹೆಚ್ಚು ಜನ ತತ್ವಪದಕಾರ ಆಗಿ ಹೋಗಿರ್ತಕ್ಕಂಥವ್ರು ನಮ್ಮಲ್ಲಿ ಇದೆ. ಹಾಗಾಗಿ ನಾವು ಇವತ್ತು ಮಾಡಿರ್ತಕ್ಕಂಥ ಈ ಸಮ್ಮೇಳನವನ್ನು ನಾನು ಹೆಚ್ಚು ಹೊತ್ತು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಸ್ವಾಮೀಜಿಯವರ ಭಾಷಣವನ್ನು ನಾವು ಕೇಳಬೇಕಾಗಿದೆ. ಆ ಕಾರಣಕ್ಕಾಗಿ ಕಡ್ಕೋಳ ಎಂಬುದು ಏನು ಕಡಿಮೆ ಇಲ್ಲ. ಅಲ್ಲಿ ಹೋದರೆ ಎಲ್ಲವೂ ಸಿಗ್ತದೆ, ಕೈಲಾಸವೇ ಇದೆ ಅಂತ ಹೇಳ್ಕೊಂಬಿಟ್ಟು ಅನೇಕ ತತ್ವಪದಕಾರರನ್ನ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡದೇನೆ ಕೊನೆಗೆ ಒಂದು ಮಡಿವಾಳಪ್ಪನವರ ತತ್ವಪದಗಳ ಮೂಲಕ ನಾನು ಮಾತನ್ನು ಮುಗಿಸ್ತೇನೆ. ಓದುವ ಮೂಲಕ ನಾನೇನು ಆಡೋಕ್ಕೆ ಬರುವುದಿಲ್ಲ. ನಮ್ಮಪ್ಪ ಭಾಳ ಚಂದ ಆಡ್ತಿದ್ದ. ಬಾಯಿಲೆ ಒಂದು ಆಡ್ತೀರಿ, ಮನಸ್ಸಿನಾಗ ಒಂದು ಮಾಡ್ತೀರಿ. ನಾವೆಲ್ಲ ಅವರೇನೆ. ಬರೆದಿಟ್ಟದ್ದು ಓದಿಕೊಂಡು ಭ್ರಾಂತಿಗಿಟ್ಟು ಹೋಗ್ತೀರಿ. MA PhDಗಳು ಮಾಡೋ ಕೆಲಸ ಅದು. ಬಾಯಿಲೆ ಒಂದು ಆಡ್ತೀರಿ, ಮನಸ್ಸಿನಾಗ ಒಂದು ಮಾಡ್ತೀರಿ, ಬರೆದಿಟ್ಟದ್ದು ಓದಿಕೊಂಡು ಭ್ರಾಂತಿಗೆಟ್ಟು ಹೋಗ್ತೀರಿ. ಶೀಲವಂತರಂತ ಹೇಳ್ತೀರಿ, ಸುಳ್ಳೇ ಶೀಲ ಮಾಡ್ತೀರಿ. ಶೀಲವಂತ ಲಿಂಗಾಯತರು ನಾವಪ್ಪ, ಶೀಲವಂತರು ನಾವು ಅಂತ ಭಾಳ ಬಾಯಿ ನೀನು ಮುಟ್ಬಾರ್ದು, ಅದು ಮುಟ್ಬಾರ್ದು, ಇದು ಮುಟ್ಟು ಅಂತ ಹೇಳ್ತೀವಿ. ಶೀಲವಂತರಂತ ಹೇಳ್ತೀರಿ, ಸುಳ್ಳೇ ಶೀಲ ಮಾಡ್ತೀರಿ. ಸಂತೆ ಒಳಗಿನ ಲಿಂಗ ಕಟ್ಕೊಂಡು ಸತ್ಯನಾಶ ಆಗಿ ಹೋಗ್ತೀರಿ. ಮುಸಲ್ಮಾನರಂತ ಹೇಳ್ತೀರಿ, ತುರ್ತು ಸುಂತಿ ಮಾಡ್ತೀರಿ, ಉಸುಲು ಬಿಟ್ಟು ಪಾತೆ ಕೊಟ್ಟು ಬಿಸ್ಮಿಲ್ಲ ಅಂತೀರಿ. ಬ್ರಾಹ್ಮಣರಂತ ಹೇಳ್ತೀರಿ, ನೀರಾಗ ಮುಣಿಮುಣಿಗೆ ಹೇಳ್ತೀರಿ. ಬ್ರಾಹ್ಮಣರಂತ ಹೇಳ್ತೀರಿ, ನೀರಾಗ ಮುಣಿಮುಣಿಗೆ ಹೇಳ್ತೀರಿ. ಪಾಪದಿಂದ ಸುಟ್ಟುಕೊಂಡು ದೀಪ ಪಡ್ಕೊಂಡು ಹೋಗ್ತೀರಿ. ಸಾಧುರಂತ ಹೇಳ್ತೀರಿ, ಸೊಹಂ ಭಜನಿ ಮಾಡ್ತೀರಿ. ಸಾಧುರಂತ ಹೇಳ್ತೀರಿ, ಸೊಹಂ ಭಜನಿ ಮಾಡ್ತೀರಿ. ಅಡ್ಡ ದುಡ್ಡಿಗೆ ಆಸೆ ಮಾಡಿ ದಡ್ಡರಾಗಿ ಹೋಗ್ತೀರಿ. ಪಟ್ಟದ ಚರಮೂರ್ತಿಗಳು ಅಂತ ಹೇಳ್ತೀರಿ. ಪಟ್ಟಾಧೀಶ ನಾನು, ಆ ಮಠ ಈ ಮಠ ನಮ್ದು ಭಾಳ ದೊಡ್ಡ ಮಠ. ಪಟ್ಟದ ಚರಮೂರ್ತಿ ಅಂತ ಹೇಳ್ತೀರಿ, ಪರಮಾತ್ಮನೇ ನೆನೀತೀರಿ. ಪಟ್ಟದ ಚರಮೂರ್ತಿ ಅಂತ ಹೇಳ್ತೀರಿ, ಪರಮಾತ್ಮನೇ ನೆನೀತೀರಿ. ಪರನಾರಿ ಸ್ನೇಹ ಮಾಡಿ ಗುಡ್ಡದ ಮಾಂತಗೆ ಹಾಕ್ತೀರಿ. ಪ್ರಾಯಶಃ ವರ್ತಮಾನ ಭಾರತದ ವರ್ತಮಾನದ ಮಠೀಯ ವ್ಯವಸ್ಥೆಗಳಿಗೆ, ವರ್ತಮಾನದ ಜಾತಿ ವ್ಯವಸ್ಥೆಗೆ ಇದಕ್ಕಿಂತ ಹೆಚ್ಚಿಗೆ ಮತ್ತೇನು ಹೇಳಬೇಕಾಗಿಲ್ಲ. ವರ್ತಮಾನ ಭಾರತದ ರಾಜಕೀಯ, ಇಲ್ಲಿ ಬಿಸಿಲಿಗಿಂತಲೂ ರಾಜಕಾರಣದ ಬಹುದೊಡ್ಡ ಹವೆ ಇದೆ. ಇನ್ನು 4 ದಿನ ವಾರ ಆದಮೇಲೆ ಅವ್ರು ನಿಮ್ಗೆ ಕ್ಯಾರೆ ಅನ್ನಲ್ಲ. ಹೋದರೆ ನೀವು ಇವತ್ತೇನೋ ಅವ್ರು ಜೈ ಜೈ, ಅದು ಯಾವುದೇ ಪಕ್ಷ ಇರ್ಬೋದು, ಎಲ್ಲರೂ ಅವರೇ. ರಾಜಕಾರಣಿಗಳದೇ ಒಂದು ಜಾತಿ, ಅವನು ಯಾವುದೇ ಪಕ್ಷ ಅಲ್ಲ. ಅವ್ನು BJPನೋ ಕಾಂಗ್ರೆಸ್ಸೋ JDSೋ, ರಾಜಕಾರಣಿ ಅಂತಕ್ಕಂಥದ್ದು ಜಾತಿ ಅನ್ನೋದು ನಾವು ನೆನ್ಪಿಟ್ಕೋಬೇಕು. ಅದ್ರ ಬಗ್ಗೆ ನಮ್ಮ ಕಟ್ಟೆಚ್ಚರ ಇರಬೇಕು. ಬಟ್ ನಿಜವಾದ ರಾಜಕೀಯ ಪ್ರಜ್ಞೆ, ಅಂಬೇಡ್ಕರ್ ಹೇಳಿರ್ತಕ್ಕಂಥ ರಾಜಕೀಯ ಪ್ರಜ್ಞೆ ಇದಲ್ಲ, ಅದ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಬಟ್ ನಿಜವಾದ ರಾಜಕೀಯ ಪ್ರಜ್ಞೆ ಇಲ್ಲ. ಒಂದು ಪಕ್ಷದ ಬಗ್ಗೆ ಮಾತನಾಡಿ ಪಕ್ಷ ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ಬಿಟ್ಟು ಅವರು ರಾಜಕೀಯ ಪ್ರಜ್ಞೆ ಅಂತ ಭ್ರಮೆಯಲ್ಲಿರ್ತಾರೆ. ರಾಜಕೀಯ ಪ್ರಜ್ಞೆನೇ ಬೇರೆ, ಪಕ್ಷ ಪ್ರಜ್ಞೆನೇ ಬೇರೆ. ಅವ್ರು ಇವನು ಬೈದು ಅವನು ಬೈದು ಎಷ್ಟು ಸೊಗಸಾಗಿ ಬೈಗಳಿದಾವ್ರಿ. ಮಡಿವಾಳಪ್ಪನ ನೋಡಿದ್ರೆ ಬಾಯಲ್ಲಿ ಒಂದು ಆಡ್ತಿರೋದಕ್ಕಿಂತಲೂ ಕೆಟ್ಟದಾಗಿ ಬೈಗಳುಗಳನ್ನು ಇದೆ. ಆದರೆ ಮಡಿವಾಳಪ್ಪ ವಸ್ತುನಿಷ್ಠವಾಗಿ, ಅವನು ಜನನಿಷ್ಠವಾಗಿ, ಸಮಾಜನಿಷ್ಠವಾಗಿ, ಸಮಾಜಮುಖಿಯಾಗಿ, ಜನಮುಖಿಯಾಗಿ, ಜನರ ಬದುಕಿಗೆ ಒಳ್ಳೆಯದಾಗಲಿ ಅಂತ ಅನ್ನೋದು ಎಲ್ಲ ತತ್ವಪದಕಾರ ಇದು ಮಾಡಿದ್ದಾರೆ. ಸಬ್ ಕಹಿತೆ ಈಶ್ವರಲ್ಲ, ಚಂದೂರು ಜಲಾಲ್ ಸಾಹೇಬರು ಹೇಳ್ತಕ್ಕಂಥದ್ದು. ಇಂಥ ಅನೇಕ ಪದಗಳನ್ನು ಬರೆದಿರ್ತಕ್ಕಂಥ ತತ್ವಪದಕಾರರ ಒಂದು ಮೊದಲ ಒಂದು ಈ ಸಮ್ಮೇಳನವನ್ನು ಈ ಗುಣಾತ್ಮಕವಾಗಿ ಸೇರಿರ್ತಕ್ಕಂಥ ಜನಗಳ ಸಮಕ್ಷಮದಲ್ಲಿ ಮಾಡಿದರೆ ನಿಮಗೆ ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದು ನಿಮ್ಮ ರಾಜ್ಯ ಅಧ್ಯಕ್ಷರ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಎಲ್ಲ ಜಿಲ್ಲೆಗಳಾಗಬೇಕು. ಎಲ್ಲ ಜಿಲ್ಲೆಗಳೆಲ್ಲದಾರೆ, ತತ್ವಪದಕಾರ ಇರ್ತಕ್ಕಂಥ 2 ಜಿಲ್ಲೆಗಳು ಬಿಟ್ಟು ಎಲ್ಲ ಜಿಲ್ಲೆಗಳದಾರೆ. ಅದರಲ್ಲಿ ಅಮಂಗ್ ದೆಮ್ ಮಡಿವಾಳಪ್ಪ ಅಲ್ಲಮನ ಇದ್ದ ಹಾಗೆ ಅಂತ ಹೇಳಿದೆ ನಾನು ಆಗಲಿ. ನಾನು ಅವನು ತತ್ವಪದಗಳ ಅಲ್ಲಮ ಪ್ರಭು ಬಗ್ಗೆ ನಮಗೆ ಗೊತ್ತಿದೆ, ಪ್ರಪಂಚಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಆದರೆ ತತ್ವಪದಗಳ ಅಲ್ಲಮ ಕಡ್ಕೊಳ ಮಡಿವಾಳಪ್ಪ ನಿಜವಾದ ಜ್ಞಾನದ ಜೀವಿಗೆ ಮಟ್ಟು ತನ್ನ ತಾನು ತಿಳಿದ ಮೇಲೆ ಇನ್ನೇನೇನು.
ಈ ಪದ ಇದೆಯಲ್ಲ, ಪ್ರಪಂಚದ ಯಾವ ದಾರ್ಶನಿಕನೂ ಕೊಟ್ಟಿರದೇ ಇರತಕ್ಕಂಥ ಪದ. ಅವುಗಳ ವಿಶ್ಲೇಷಣೆ ಆಗಬೇಕಾಗಿದೆ. ಸರ್ಕಾರಕ್ಕೆ ಮುತ್ತಿಯವರು ನಾವು ಕಳೆದ 30-40 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಕನ್ನಡ ತತ್ವಪದಕಾರರ ಅಥವಾ ಕರ್ನಾಟಕ ತತ್ವಪದಕಾರರ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡ್ರಿ ಅಂತೇಳಿ. ನಮ್ಮ ರಾಜಕಾರಣಿಗಳಿಗೆ ಅರ್ಥವೇ ಆಗಲಿಲ್ಲ. ನಾವು ಕೇಳಿಕೊಂಡು ಮನವಿಗಳನ್ನು ಅವರು ಅದಕ್ಕೇನು ಮಾಡಿದ್ರು ಗೊತ್ತಾ, ಅಧ್ಯಯನ ಪೀಠ ಮಾಡಿದರು. ತತ್ವಪದಗಳು ಸೂಫಿ ಮತ್ತು ಅಧ್ಯಯನ ಪೀಠ ಮಾಡಿದರು. ಇವತ್ತಿನ ದಿವಸ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲೇ 22 ತತ್ವಪದಗಳು, ಇದು 22 ಅಧ್ಯಯನ ಪೀಠಗಳಿದಾವೆ. ಯಾವ್ಯಾವ ಅಧ್ಯಯನ ಪೀಠ ಏನು ಮಾಡ್ಯಾವ ಅಂತ ನಮ್ಗೆ ಗೊತ್ತೇ ಇಲ್ಲ, ಏನೂ ಮಾಡ್ತಾ ಇಲ್ಲ, ಬಾಗಿಲು ಹಾಕೊಂಡು ಕೂತ್ಕೊಂಡಿದ್ದಾವೆ. ಅದಕ್ಕೋಸ್ಕರ ನಾವು ಈ ವೇದಿಕೆ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ದಯವಿಟ್ಟು ತತ್ವಪದಗಳ ಸಮಗ್ರ ಅಧ್ಯಯನ ಆಗಬೇಕು. ನಿಜವಾದ ತರ್ಕಬದ್ಧವಾಗಿರ್ತಕ್ಕಂಥ ಸಂಶೋಧನೆ ಆಗಬೇಕು. ಅದು ಇಂಪ್ಲಿಮೆಂಟ್ ಆಗ್ತಕ್ಕಂಥದ್ದು ಒಂದು ಸಂಶೋಧನಾ ಕೇಂದ್ರ ಮಾಡಿರಿ. ನೀವು ಕಲಬುರಗಿಯಲ್ಲೇ ಮಾಡಿರಿ, ನಾವೇನು ಕಡ್ಕೊಳ್ಳೋದಾಗ ಮಾಡ್ರಿ ಅಂತ ಕೇಳೋದಿಲ್ಲ. ಮೋಸ್ಟ್ಲಿ ಮುತ್ತಿಯವರು ಅದೇ ಆಶಯ ಇದೆ. ಆ ಕಾರಣಕ್ಕಾಗಿ ಅದನ್ನು ಸರ್ಕಾರ ತತ್ವಪದಗಳ ಸಮಗ್ರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರವನ್ನು ಆರಂಭಿಸಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ತತ್ವಪದಗಳು ಅಂತರಂಗವನ್ನು ದರ್ಶಿಸುವ ಮೂಲಕ ಅಸ್ಮಿತೆಯ ಅರಿವು ಮೂಡಿಸುವ ಕಾರ್ಯವನ್ನು ಮಾಡುತ್ತವೆ ಎಂದು ತತ್ವಪದಗಳ ಕುರಿತಾಗಿ ಸಂಕ್ಷಿಪ್ತವಾಗಿ ತಮ್ಮ ಉದ್ಘಾಟನಾ ನುಡಿಯಲ್ಲಿ ಹೇಳಿದಂತಹ ಮಲ್ಲಿಕಾರ್ಜುನ್ ಕಡ್ಕೋಳ್ ಹಿರಿಯ ಸಾಹಿತಿಗಳು, ಇವರಿಗೆ ಧನ್ಯವಾದಗಳು. ಈಗ ಸಮ್ಮುಖ ನುಡಿ ಪೂಜ್ಯ ಶ್ರೀ ಸಿದ್ಧಬಸವ ಕಬೀರ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಮರುಳಶಂಕರ ದೇವರ ಗುರುಪೀಠ ಚಿಗರಳ್ಳಿ. ಕಡಕೋಳದ ಶ್ರೀಗಳಿಗೆ ಕಡಕೋಳ ಸಾಹೇಬ್ಗೌಡ ಪಾಟೀಲ್ ಅವರಿಂದ ಸನ್ಮಾನ ಹಾಗೂ ಪೂಜ್ಯ ಶ್ರೀ ಸಿದ್ಧಬಸವ ಕಬೀರ ಮಹಾಸ್ವಾಮಿಗಳಿಗೂ ಸನ್ಮಾನ. ಧನ್ಯವಾದಗಳು. ಈಗ ಸಮ್ಮುಖ ನುಡಿ ಪೂಜ್ಯ ಶ್ರೀ ಸಿದ್ಧಬಸವ ಕಬೀರ ಮಹಾಸ್ವಾಮಿಗಳು, ಶ್ರೀ